ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ವೋಟ್ ಚೋರಿಯಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ದೃಢವಾಗಿದೆ. ಆಳಂದ ಕ್ಷೇತ್ರದ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಇದೀಗ ಮತಚೋರಿ ಪ್ರಕರಣದಲ್ಲಿ ಇವರ ಪಾತ್ರ ಇರೋದು ದೃಢವಾಗಿದೆ. ಎಸ್ಐಟಿಯಿಂದ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ತಂದೆ ಮಗ ಹರ್ಷಾನಂದ್ ವಿರುದ್ಧವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿಸಲಾಗಿದೆ. 2023ರ ವಿಧಾನಸಭಾ ಚುನಾವಣೆಯಲ್ಲಿ ಮತಗಳವು ಆಗಿತ್ತು ಅಂತ ಬಿಆರ್ ಪಾಟೀಲ್ ಆರೋಪಿಸಿದ್ರು. ಪ್ರಕರಣದ ತನಿಖೆಗೆ ಸಿಐಡಿ ರಚಿಸಿತ್ತು, ಜೊತೆಗೆ ಎಸ್ಐಟಿಯನ್ನು ಕೂಡ ರಚಿಸಿತ್ತು ಸರ್ಕಾರ. ತನಿಖೆ ಮುಗಿಸಿ 22,000 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಾಗಿದೆ. ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಈ ಬಗ್ಗೆ ಆರೋಪ ಮಾಡಿದ್ರು. ಬಳಿಕ ಚುನಾವಣಾಧಿಕಾರಿಗಳಿಂದ ಕೂಡ ದೂರು ನೀಡಲಾಗಿತ್ತು. ಮತಗಳವಿನ ಬಗ್ಗೆ ರಾಹುಲ್ ಗಾಂಧಿಯೂ ಕೂಡ ಆರೋಪಿಸಿದ್ರು. ಬಳಿಕ ಪ್ರಕರಣದ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿತ್ತು. ರಾಹುಲ್ ಗಾಂಧಿ ಕೂಡ ಈ ಬಗ್ಗೆ ಆರೋಪ ಮಾಡಿದ್ರು. ಆ ಬಳಿಕ ತನಿಖೆಗೆ ಎಸ್ಐಟಿ ರಚನೆ ಮಾಡಲಾಗಿತ್ತು. ಅಪ್ಪ ಮಗ ಸೇರಿ 7 ಮಂದಿ ವಿರುದ್ಧ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿತ್ತು. ಆಳಂದದಲ್ಲಿ 5,994 ಮತದಾರರ ಹೆಸರು ಅಳಿಸಲಾಗಿದೆ. ಇದಕ್ಕಾಗಿ ಸೈಬರ್ ಸೆಂಟರ್ ಬಳಸಿಕೊಂಡಿದ್ದಂತಹ ಆರೋಪ ಕೇಳಿ ಬಂದಿತ್ತು. ಮತದಾರರ ಹೆಸರು ಅಳಿಸಿ ಹಾಕಲು ಗುತ್ತೇದಾರ್ ಹಣ ಪಾವತಿ ಮಾಡಿದ್ರು ಅನ್ನುವಂತಹ ಆರೋಪ ಚಾರ್ಜ್ ಶೀಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಈ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ. ಕಲಬುರಗಿಯ ಆಳಂದದಲ್ಲಿ ಮತಗಳವು ಪ್ರಕರಣ ವೋಟ್ ಚೋರಿ ಏನಿದೆ, ಇದೀಗ ಆ ಪ್ರಕರಣದಲ್ಲಿ ಸುಭಾಷ್ ಗುತ್ತೇದಾರ್ ಪಾತ್ರ ಇರೋದು ದೃಢವಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಚಪ್ಪ. ರಾಚಪ್ಪ, ಇದೀಗ ವೋಟ್ ಚೋರಿ ಪ್ರಕರಣ, ರಾಹುಲ್ ಗಾಂಧಿ ಈ ಬಗ್ಗೆ ಪದೇ ಪದೇ ಆರೋಪ ಮಾಡ್ತಾನೆ ಇದ್ರು. ಅದರಲ್ಲೂ ಕೂಡ ಕರ್ನಾಟಕದ ಕಲಬುರಗಿಯ ಆಳಂದದಲ್ಲಿ ನಡೆದಿರೋದು ಸಾಕಷ್ಟು ಹೈಲೈಟ್ ಆಗಿತ್ತು ಈ ಪ್ರಕರಣ. ಇದೀಗ ಸುಭಾಷ್ ಗುತ್ತೇದಾರ್ ಅವರ ಪಾತ್ರ ಇರೋದು ದೃಢವಾಗಿದೆ. ಚಾರ್ಜ್ ಶೀಟ್ನಲ್ಲಿ ಏನೆಲ್ಲ ವಿಚಾರ ಉಲ್ಲೇಖ ಆಗಿದೆ ರಾಚಪ್ಪ? ಶುಭಶ್ರೀ,